ರಾಜು ಮಾವ, ಏನ್ ಚಂದನಮ್ಮ. ನಾವು ಸರಿಯಾಗಿ ಪ್ರಪಂಚನ ಕಂಡ್ಬಿಟ್ಟು ನೋಡ್ದೆ ಇವ್ರನ್ನ ನಂಬಿ ಮೋಸ ಹೋದ್ವಮ್ಮ. ನಾನೀಗ ಅರಮನೆಯಲ್ಲಿ ವಾಸ ಮಾಡ್ತಿರೋ ಅನಾಥ, ಬಂಗ್ಲೆಯಲ್ಲಿರೋ ಭಿಕಾರಿ, ಸುಂದರವಾದ ಇಡ್ತಿದ್ರು ಸಂಸಾರಿ ಆಗ್ತಿರೋ ಸನ್ಯಾಸಿ, ದೂರದ ಬೆಟ್ಟ ನುಣ್ಗಿನಂತೆ ಇವ್ರನ್ನ ನಂಬಿ ಮೋಸ ಹೋದ್ವಮ್ಮ, ಮೋಸ ಹೋದು. ಮನಸ್ಸಲ್ಲಿ ಒಪ್ಪನೆ ಇಷ್ಟೊಂದು ಬೇಗ ಇಟ್ಕೊಂಡು ಒಪ್ಪನೆ ಅನುಭವಿಸ್ತಾ ಇದೆಯಲ್ಲಪ್ಪ, ಅದೇನಾಯ್ತು ಅಂತ ಹೇಳಪ್ಪ. ಮಾವ, ಸುಮ್ಮನೆ ಹೊತ್ತು ಬಾಳ ಗಿಡಕೊಂಡ್ ಕೊನೆ ಬಾಳಕೊಂಡ್ ದಾರಿ ಎಂಬಂತೆ ನನ್ನ ಬಾಳಿಯಲ್ಲಿ ಗುರಿಯೇ ಇಲ್ಲ. ನಿಮ್ಮ ತಂಗಿನ ಒಳನೋಟಕ್ಕೆ ಮಾಲಿನಿಯಾಗಿ, ಒಳನೋಟಕ್ಕೆ ನಾಗಿಣಿಯಾಗಿ ದೇಶದ ಜ್ವಾಲೆಯಲ್ಲಿ ಕುದಿತಾ ಇದ್ದಾಳೆ. ಯಾಕಂದ್ರೆ ಸಮಸ್ತ ಆಸ್ತಿಯಲ್ಲಿ ನೀವು ಅವಳಸ್ರು ಪತ್ತಿದ್ರಲ್ಲ, ಅದರಿಂದ ಎದುರಿಸೋ ಶಕ್ತಿ ನನಗಿಲ್ಲ. ಆಸ್ತಿ ಮನೆ ಎಲ್ಲ ಅವಳ ಹೆಸರಲ್ಲಿದೆ ಅಂತ ಅವಳ ಆಡ ಆಟಕ್ಕೆ ತಾಳಾಗ್ತಾ ಇದ್ದೀರ ನೀವು. ಏನ್ ಮಾಡ್ತೀರ ಮಾವ, ಅಂತ ಇಕ್ಕಟ್ಟ ಪರಿಸ್ಥಿತಿಗೆ ಸಿಗಾಕ್ಬಿಟ್ಟಿದ್ದೀರ. ಹೆಸರಿಗೆ ಮಾತ್ರ ದೊಡ್ಡ ಮನೆ ಅಳಿಯ, ವಿಚಾರ ಹೊರಬಿದ್ದಾಗ ಅಪವಾದ ನಿಂದನೆ. ಅದಕ್ಕೆ ಕಂಡ್ರು ಕಾಣ್ದಿರಂಗೆ ಎಲೆಮರ ಕಾಯ್ನಂಗೆ ಕಾಲ ಕಳೀತಾ ಇದ್ದೀನಿ. ಸರಿ, ನೀವಾದ್ರೂ ಚೆನ್ನಾಗಿದ್ದೀರ ಮಾವ. ಅಯ್ಯೋ, ನೀನೇ ಬೆಂಕಿಲ್ ಬೇಯ್ಬೇಕಾದ್ರೆ ನೀರಲ್ಲಿ ಮುಳುಗಿರೋನ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದೆಯಲ್ಲಪ್ಪ. ಇದಕ್ಕೆ ಮುಕ್ತಾಯ, ಇದಕ್ಕೆ ಮುಂದಿನ ದಾರಿ ಮಾವ, ಅವಳು ಯಾವುದೇ ಕಾರಣಕ್ಕೂ ನಮ್ ದಾರಿ ಬರಲ್ಲ. ಇದಕ್ಕೆಲ್ಲ ಮುಕ್ತಾಯ ಅಂದ್ರೆ ನನ್ನ ಸಾವು ಮಾವ, ನನ್ನ ಸಾವು. ದೇವು ಗಂಡ್ಸಾಗ್ ಹುಟ್ಟಿ ಸಹಾಯ ಮಾತಾಡ್ತೀಯಲ್ಲಪ್ಪ. ಏನನ್ನ ಹೀಗೆಲ್ಲ ಮಾತಾಡ್ತಿದೀಯ? ನೀನ್ ಸತ್ರೆ ನಾನ್ ಬದುಕಿರ್ತೀನ? ಎಲ್ಲಿ ಯಾರ ದೇವು ಎಲ್ಲಿ ಆರಂಭವಾದ್ರೂ ಅದು ಗಂತ್ಯ ಅನ್ನೋದು ಹಿಂದಿದ್ದೇ ಇರುತ್ತೆ. ಒಳ್ಳೆಕ್ಕೆ ಒಂದು ಕೆಟ್ಟದಕ್ಕೆ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಈ ಹಣೆ ಬರೋಣ, ಹಣೆ ಬರಕ್ಕೆ ಒಡೆ ಯಾರು ಅಂತ ಮಾವ. ಈ ಹಣೆ ಬರಕ್ಕೆ ಹೊಣೆ ಯಾರು ಎಂಬಂದೆ ಈಗ ಅನುಭವಿಸ್ತಿರೋದು ಅತ್ಯಾಸೆ ಫಲ. ಆಸೆ ದುಃಖಕ್ಕೆ ಮೂಲ ಎಂಬುದನ್ನ ಮರ್ತ್ಬಿಟ್ಟಿದ್ದೀನಿ ಮಾವ, ಮರ್ತ್ಬಿಟ್ಟಿದ್ದೀನಿ. ನೀವಾರು ಚೆನ್ನಾಗಿರ್ಲಿ ಅಂತ ಇವ್ರನ್ನ ಕರ್ಕೊಂಡು ಹೋದೆ. ನಂದನ್ನು ನಾಯಿ ಬಾಲ ಡೊಂಕ್ ಬಂದಂಗೆ ಯಾವಾಗ್ಲೂ ಹುಡ್ಕ ಬರ್ತಾನೆ, ಯಾವಾಗ್ಲೂ ಎದ್ದೋಯ್ತಾನೆ. ಪಾಪ ಸೌಭಾಗ್ಯ ತನ್ನ ಕೊಳ್ಳಿನ ಮಾಂಗಲ್ಯಕ್ಕಾಗಿ ಬಂದ ಕಷ್ಟಗಳನ್ನು ಸಹಿಸಿಕೊಂಡು ಅನುಭವಿಸ್ತಾ ಇದ್ದಾಳೆ. ನಾನಿಲ್ಲಿ ಪಕ್ಕದ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ದಿನಗೂಲಿ ನೌಕರನಾಗಿ ಬಂದ ಹಣದಿಂದ ಸಂಸಾರ ಸಾಕ್ತಾ ಇದ್ದೀನಿ. ಮಾಲಿನಿಗೆ ನಾ ಬಂದು ಮಾಲಿನಿಗೆ ಬುದ್ಧಿ ಸ್ವಾದ ಹೇಳ್ತೀರಿ. ನಡ್ರಿ ಊಟ ಮಾಡೋಣ. ಇಲ್ಲಮ್ಮ, ನನಗೆ ಹಸುವಿಲ್ಲ. ಬರ್ಬೇಕಾದ್ರೆ ಊಟ ಮುಗಿಸ್ಕೊ ಬಂದೆ. ಅಣ್ಣ, ಹಾಗೆ ಇಲ್ಲ ಹೇಳ್ಬಿಡು. ಈ ತಂಗಿಯ ಕೈಯಿಂದ ಊಟ ಮಾಡಿ ಅದೆಷ್ಟು ದಿನ ಆಯ್ತು? ಬಾ, ಸ್ವಲ್ಪ ಊಟ ಮಾಡು ಬಾ. ಇಲ್ಲ ಅಮ್ಮ, ಇನ್ನೊಂದ್ಸಲಿ ಬಂದಾಗ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಆದ್ರೆ ಈಗ ನನಗೆ ದುಃಖವೇ ಹೊಟ್ಟೆ ತುಂಬೋಗಿದೆಯಮ್ಮ, ದುಃಖವೇ ಹೊಟ್ಟೆ ತುಂಬೋಗಿದೆ. ಮಾವ, ಸಾಯಂಕಾಲ ಬಂದು ನಿಮ್ಮ ತಂಗಿಗೆ ಏನ್ ಬುದ್ಧಿ ಹೋದ ಹೇಳ್ತಿರೋ ನನಗೆ ಗೊತ್ತಿಲ್ಲ. ನಾನಿನ್ ಬರ್ತೀನಿ. ಕಲ್ಪನಾ, ತಗೊಳಮ್ಮ. ಅಯ್ಯೋ ಭಗವಂತ, ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ನನ್ನ ಸಂಸಾರವೂ ಸರಿ ಹೋಗ್ಲಿಲ್ಲ, ನನ್ನ ಅಣ್ಣನ ಸಂಸಾರವೂ ಸರಿ ಹೋಗ್ಲಿಲ್ಲ. ನನಗೆ ಮುತ್ತೈದೆ ಸಾವಾದ್ರೂ ಕೊಡ್ಬಾರ್ದ? ನಾನಿದ್ದು ಏನ್ ಸಾಧಿಸೋದಿದೆ?
ಸೌಭಾಗ್ಯ, ಹಳ್ಬೇಡಮ್ಮ, ಹಳ್ಬೇಡ. ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಹಿಡಿಯೋಣ. ಒಳ್ಳೆ ಸ್ಕೂಲ್ಗೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಲ್ಲ ದೊಡ್ಡಪ್ಪ, ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕಮ್ಮ ಸ್ಕೂಲ್ಗೆ ಹೋಗಲ್ಲ ಅಂತೀಯ? ನಾನು ಸ್ಕೂಲ್ ಫೀಸ್ ಕಟ್ಟಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ದೊಡ್ಡಪ್ಪ. ಫೀಸ್ ಕಟ್ಟಿಲ್ವಾ? ಸೌಭಾಗ್ಯ, ಮೊನ್ನೆ ಫೀಸ್ ಕಟ್ಟು ಅಂತ ಕೊಟ್ಟಲ್ಲ ಅಣ್ಣ, ಏನಮ್ಮ ಮಾಡಿದೆ? ಅದು ಬಾಬಾ, ಹೋ, ಮನೆ ಖರ್ಚಿಗೆ ಬಳಸ್ಕೊಂಡ. ಓಲಿ ಮನೆ ಖರ್ಚು ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲಮ್ಮ. ನೋಡು, ನನ್ನ ಕಲ್ಪನಾ ಎಷ್ಟು ಬೇಜಾರು ಮಾಡ್ಕೊಂಡಾಳೆ. ನನ್ನ ಕಳ್ಳೆ ಚುರ್ರನ್ನಿಸ್ತಾನೆ ಅಮ್ಮ. ನಾವು ಅರಮನೆ ಅಂತ ಮನೆ ಬಿಟ್ಟು ಬಂದಿರ್ಬೋದು, ಸ್ವಾಭಿಮಾನಕ್ಕೇನು ಕೊರತೆ ಇಲ್ಲಮ್ಮ. ಫೀಸ್ ಕೊಟ್ಟ ಹಣ ಏನಮ್ಮ ಮಾಡಿದೆ? ಬಾಬಾ, ನಾನು ಸ್ಕೂಲ್ ಕಟ್ಟೋಕ್ಕಂತಾನೆ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮ ತಮ್ಮ ಬಂದು ನಾನೇ ಕಟ್ ಬರ್ತೀನಿ ಕೊಡೆ ಅಂತ ದುಡ್ಡು ಇಸ್ಕೊಂಡು ಹೋದ್ರು ಬಾಬಾ. ಅವನು ಕೇಳ್ದ, ನೀನು ಕೊಟ್ಬಿಟ್ಟೆ. ಅವನ ಕಟ್ಕೊಂಡು ಇಷ್ಟು ವರ್ಷ ಆದ್ರೂ ಅವನು ಅರ್ಥ ಮಾಡ್ಕೊಂಡಿಲ್ವಲ್ಲ. ನೀನ್ ಸಾರ್ಥಕವಾದಮ್ಮ, ನಾಯಿ ಬಾಲ ಡೊಂಕು ಅಂದಂಗೆ ಅದಕ್ಕೇನೇ ಕಟ್ಟು ನೆಟ್ಕಾಗಲ್ಲಮ್ಮ, ನೆಟ್ಕಾಗಲ್ಲ. ಹೌದು ಬಾಬಾ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಅವರು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಎಷ್ಟೊಂದು ಆಶಾಭಾವನೆಯಿಂದ ಇದ್ದೀನಿ. ಅಲ್ಲ ಬಾಬಾ, ನಾವ್ ಹೇಗಾದ್ರೂ ಬದುಕನ. ನನ್ನ ನೋಡಿ ಬಾಬಾ, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿಬೇಕಾದವಳು. ಆದ್ರೆ ಇವತ್ತು ಒಂದೇ ಬಟ್ಟೆಯಲ್ಲಿ ಇದ್ದಾಳೆ ಬಾಬಾ. ಅಳ್ಬೇಡಮ್ಮ, ಅಳ್ಬೇಡ. ನಾವು ಮಾಡಿದ ಪಾಪನೋ, ಯಾವ ತಾಯಿ ಹಾಕಿರೋ ಶಾಪನೋ? ನನ್ನ ಮಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ಕಳಿಬೇಕಾದವಳು ಇವತ್ತು ಕಲ್ಪನಾ ಲೋಕದಲ್ಲಿ ಕಾಲ ಕಳೀತಾ ಇದ್ದಾಳೆ. ಇದನ್ನ ಯಾವುದೇ ಕಾರಣಕ್ಕೂ ನಿನ್ನ ಗಂಡನಿಗೆ ಸಿಗದೆ ಇದಕ್ಕೆ ಮನೆ ಕಟ್ಟಿಟ್ಕಮ್ಮ. ಕಲ್ಪನನ್ನ ಸ್ಕೂಲ್ ಬಿಟ್ಟು ನಾನು ಬರ್ತೀನಿ, ಈಸ್ಕೊಂಡು ಬರ್ತೀನಿ. ಬಾಬಾ, ನೀವು ನಿಜವಾಗ್ಲೂ ನಮ್ಮ ಪಾಲಿನ ದೇವರು ಬಾಬಾ, ನಮ್ಮ ಪಾಲಿನ ದೇವರು. ನಮ್ಗೆ ಈ ರೀತಿ ಸಹಾಯ ಮಾಡ್ತಾ ಇದ್ದೀರಾ, ಅದ್ಯಾವ ಜನ್ಮದ ಋಣಾನು ಬಂದಾನೇನೋ. ಸೌಭಾಗ್ಯ, ಏನ್ ಮಾಡಿದ? ಇದೇಳಮ್ಮ, ನಾನಲ್ಲಮ್ಮ ದೇವರು, ನಿನ್ನ ದೇವರು ಈ ಗುಡಿಯಲ್ಲಿ ಕೂತಿದ್ದಾನೆ. ಇಲ್ಲ ಬಾಬಾ, ಆ ದೇವರು ನೀವೇ ನನ್ನ ಕಣ್ಣೆದುರಲ್ಲೇ ಇದ್ದೀರಿ. ಅಲ್ಲ ಬಾಬಾ, ನಿಮ್ಗೊಂದು ಮಾತು ಕೇಳಲ್ಲ? ನಮ್ ಜೊತೆಗಿದ್ದು ನಿಮ್ಗೆ ಯಾವತ್ತೂ ಬೇಜಾರೇ ಆಗಿಲ್ವಾ? ಯಾವತ್ತು ನಾನು ಒಂದು ಸಂಸಾರ ಕಟ್ಕೊಂಡು ನನಗೂ ಹೆಂಡತಿ ಮಕ್ಕಳು ಇರಬೇಕು ಅಂತ ಯಾವತ್ತು ಆ ಕಲ್ಪನೆ ನಿಮಗೆ ಬರ್ಲಿಲ್ವಾ? ಯಾವುದಮ್ಮ ಜೀವನ? ಯಾವುದು ಜೀವನ? ತನ್ನಪ್ಪನ ಶರೀರವನ್ನು ತಿಂದು ಗಟ್ಟಿಯಾಗಿಟ್ಕೊಂಡ್ರೆ ಅದು ಶರೀರ ಅಲ್ಲಮ್ಮ, ಸ್ವಾರ್ಥ. ಈಗ ನಾವು ಅನುಭವಿಸ್ತಾ ಇದೀವಲ್ಲ, ಒಳ್ಳೇದು ಕೆಟ್ಟದ್ದು ಕಷ್ಟ ಸುಖ, ಅದು ಕಣಮ್ಮ ಜೀವನ. ನಿನ್ನ ಗಂಡ ಜೂಜು ರೇಸು ಅಂತ ಕಲಿದೆ ಇದ್ದೀರಿ, ಯಾವತ್ತೋ ನಮ್ಮ ಸಂಸಾರ ಆನಂದರ ಸಾಗುವಾಗಿರ್ತಿತ್ತಮ್ಮ. ನಿನ್ನ ಗಂಡ ರಾತ್ರಿ ಹೋದವನು ಇನ್ನು ಬರಲೇ ಇಲ್ಲ. ಎಷ್ಟೇ ಆದರೂ ಆ ಅದೃಷ್ಟ ಸವಾಸ ಬಿಡಲೇ ಇಲ್ಲ. ಬಾ ಮಗಳೇ, ನಿನ್ನ ಸ್ಕೂಲ್ ಬಿಟ್ಟು ನಾವು ಹೋಗ್ತೀವಿ. ಭಗವಂತ, ಇವ್ರಿಗೆ ನನ್ನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ತಂದೆ. ಇಂಥವ್ರಿಂದ ಎಷ್ಟೋ ಸಂಸಾರಗಳು ನೆಮ್ಮದಿಯಾಗಿ ಬದುಕ್ತವೆ. ಯಾಕ ಬಹಳ ದಿನಗಳ ಹಿಂದೆ ನಾನು ಕಣ್ಣಿಟ್ಟ ಜಿಂಕೆ
ನನ್ನ ಕಣ್ಣಿಗೆ ಮಂಕು ಬೂದಿ ಎರಚಿ ಮಾಯವಾಗಿತ್ತು. ಆ ಜಿಂಕೆನ ಹಿಡಿದು ಬೇಟೆ ಆಡವ ಅಂತ ಇವಾಗ ಬಂದಿದ್ದೀನಿ. ಏ ನೋಡು, ಅರ್ಥವಿಲ್ಲದೆ ವ್ಯರ್ಥ ಮಾತು ಮಾತಾಡಕ್ ಹೋಗ್ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. ಸೌಭಾಗ್ಯ, ನನ್ನ ಮಾತಿನ ಅರ್ಥ ಅನರ್ಥ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಿನ್ನ ಗಂಡನಿಗೆ ಚೆನ್ನಾಗಿ ಕುಡಿಸಿ ತಂದು ಮಲಗಿಸಿದ್ದೀನಿ. ಈಗ ಈ ಬೇಟೆಗಾರ ಇದೇ ನನ್ನ ಸರಿಯಾದ ರೂಟು ಅಂತ ಈ ಜಿಂಕೆನ ಹಿಡಿದು ಬೇಟೆ ಆಡಕ್ಕೆ ಬಂದಿದ್ದೀನಿ. ನಿನ್ನ ಗಂಡ ಕುಡ್ದಿರ ಮತ್ತಿನಿಂದ ಮೇಲೆ ಹೇಳೋದಷ್ಟೊಳಗೆ ಬಾ, ನಿನ್ನ ಮೈನ ನನಗೆ ಅರ್ಪಿಸು. ಲೇ, ಒಂದ್ಸಾರಿ ನನ್ನ ಹಣೆನ ನೋಡು. ಡೇಂಜರ್ ಎಂಬ ತಿಲಕವನ್ನ ಕತ್ತರಿದು ನೋಡು. ನೋಡು, ಇವಳು ಸೌಭಾಗ್ಯ, ಮುತ್ತೈದೆತನವನ್ನು ಹೊತ್ತ ಸೌಭಾಗ್ಯ. ಸತ್ತರೂ ಕೂಡ ಗಂಡನ ಸೊತ್ತಾಗಿ ಸಾಯ್ತಾಳೆ ಹೊರತು ನಿನ್ನಂತವರಿಗೆ ದುರ್ಗಿ ಆಗಿರ್ತಾಳೆ. ಎಚ್ಚರ. ಪರವಾಗಿಲ್ಲ ಗಿಳಿ, ನಾನು ನಿನ್ನ ಮೌನ ಗಿಳಿ ಅನ್ಕೊಂಡಿದ್ದೆ. ಚೆನ್ನಾಗೆ ಮಾತಾಡೋದು ಕಲ್ತಿದೀಯ. ಆ ನಿನ್ನ ದೇವಿಯರಿ ಕತೆ ಬಿಟ್ಟು ನನಗೆ ಬೇಡ. ಬಾ, ಈ ನಿನ್ನ ಸೌಂದರ್ಯ ಸಿರಿಯ ನನಗೆ ಅರ್ಪಿಸು. ಕಮಾನ್, ಬಾ ಸೌಭಾಗ್ಯ. ರಸಪೂರಿತವಾದ ಈ ನಿನ್ನ ಗಲ್ಲದ ಮೇಲೆ ನನ್ನ ಹಲ್ಲಿನಿಂದ ಕಚ್ಚಿ ಇಳಿಸುವೆ ಮಾ ದೇಶ ಎಂಬ 3 ಅಕ್ಷರಗಳನ್ನು. ನೀನು ನನ್ನ ಕೆನ್ನೆಯ ಮೇಲೆ ಮಾದೇಶ ಅನ್ನೋ 3 ಅಕ್ಷರ ಮೂಡಿಸಿದ್ರೆ, ನಾನು ನಿನ್ನ ಹಣೆಯ ಮೇಲೆ ಸೌಭಾಗ್ಯ ಅನ್ನೋ 3 ಅಕ್ಷರನ್ನ ನನ್ನ ಚಪ್ಪಲಿಂದ ಮೂಡಿಸ್ಬೇಕಾಗತ್ತೆ. ಎಚ್ಚರ. ಒದ್ದು ಬೀರಿ ಮಾತಾಡ್ತಿದ್ಯಾ ಪಾರಿವಾಳ. ನಿನ್ನ ರಕ್ಕ ಬುಕ್ಕೆಲ್ಲ ಕತ್ತರಿಸಿ ಕಬ್ಬು ಸಿಪ್ಪೆ ತರ ಬಿಸಾಕ್ಬೇಕಾಗತ್ತೆ. ಕಮಾನ್ ಬಾ. ಬೇಡ ನೋಡು. ಕಮಾನ್ ಬಾ ಸೌಭಾಗ್ಯ. ಕಮಾನ್ ಬಾ ಸೌಭಾಗ್ಯ. ಕಮಾನ್ ಬಾ. ಕಮಾನ್ ಸೌಭಾಗ್ಯ. ಹಾ, ಹೇಳಲ್ಲ ನಿನ್ ಗಂಡ ಮೇಲೆ ಹೇಳಲ್ಲ ಸೌಭಾಗ್ಯ. ಯಾಕೆ ಹೇಳು? ಅವನ್ಗೆ ವಿಸ್ಕಿ, ರಮ್ಮು, ಜಿನ್ನು, ಬ್ರಾಂದಿ ಎಲ್ಲ ಕುಡಿಸಿ ತಂದು ಮನಸ್ಸಿರೋದು. ಅವನು ಹೇಳೋದ್ರೊಳಗೆ ಬಾ, ಈ ರಸಿಕನಿಗೆ ಸುಖ ಕೊಡು. ಬಾ, ಕಮಾನ್. ಅವಸರಕ್ಕೆ ಆಗತ್ತೆ ಅಪಘಾತ, ನಮ್ಮಿಬ್ಬರ ಮಿಲನಕ್ಕೆ ಆಗತ್ತೆ ಪಾವಂತನ. ಕಮಾನ್ ಬಾ ಸೌಭಾಗ್ಯ. ಕಮಾನ್ ಬಾ. ಕಮಾನ್ ಸೌಭಾಗ್ಯ. ಮುಟ್ಟಿದರೆ ಮಾಸದಂತೆ ಈ ನಿನ್ನ ಸೌಂದರ್ಯ, ನಿನ್ನಂತ ರೂಪವನ್ಯ ಬಿಟ್ಟೋದ್ರೆ ನನ್ನಂತ ಮುಟ್ಟಾಳ ಯಾರು ಇಲ್ಲ. ಕಮಾನ್ ಬಾ ಸೌಭಾಗ್ಯ. ಕಮಾನ್ ಬಾ ಸೌಭಾಗ್ಯ. ಕಮಾನ್ ಸೌಭಾಗ್ಯ ಬಾ. ಕಮಾನ್. ನಾಯಿ ಅನ್ಕೊಂಡಿದ್ದಲ್ಲ ನೀನು, ಕಂತ್ರಿ ನಾಯಿ. ನಿಮ್ಮನ್ನ ನಂಬಿದ್ದಕ್ಕೆ ನನ್ನ ಹಣ, ಆಸ್ತಿ, ಒಡವೆ ಎಲ್ಲ ಕಳ್ಕೊಂಡೆ. ಈಗ ನನ್ನ ಸರ್ವಸ್ವ ನನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಕ್ ಬಂದಿದ್ದೇನಾ? ನನ್ನ ಇದರಲ್ಲಿ ನನ್ನ ತಪ್ಪೇನಿಲ್ಲ. ನೀನು ಕುಡಿದು ಟೈಟ್ ಆಗಿದೆ, ನಿನ್ನ ಮಲಗಿಸೋಗ್ತಾ ಇದೆ. ನಿನ್ನ ಹೆಂಡತಿನೇ ಬಂದು ನಾನು ಕೈ ಹಿಡಿದೇಳಿತು. ಏಯ್, ನಿಂದು ನಾಯಿಗೆ ಎಕಡನೇನೋ? ನನ್ನ ಹೆಂಡತಿ ದೇವತೆ. ಇವಳ ಬಗ್ಗೆ ನಿಂಗೇನೆ ಗೊತ್ತು? ನನಗೆ ಚೆನ್ನಾಗಿ ಕುಡಿಸಿ ಕುಡ್ದು ಆಮೇಲೆ ನನ್ನ ಹೆಂಡತಿ ಜೊತೆ ರತಿ ಗಿಡ ಆಡಕ್ ಬಂದಿದ್ಯಾ? ಇವಳು ಸಾಧ್ವಿ, ಪರಮ ಸಾಧ್ವಿ. ಪರಮ ಸಾಧ್ವಿ ಎಂದು ಶ್ರೀರಾಮಚಂದ್ರನು ಎಷ್ಟೇ ಪರಾಕ್ರಮಶಾಲಿಯಾಗಿದ್ದರು, ಸನ್ಯಾಸಿ ಸಮಯ ಸಾಗಿಸಿ ಸನ್ಯಾಸಿಯಾಗಿ ಬಂದ ರಾವಣ ಸೀತೆನ ಎತ್ಕೊಂಡೋದ ಪುಷ್ಪಕವೇನದ ಲಂಕೆಗೆ ಅನ್ನೋದ ಮರಿಬೇಡ. ಆ ಸೀತೆಯನ್ನು ಎತ್ಕೊಂಡು ಹೋಗಿ ತಪ್ಪಿಗೆ ಅವನ 10 ತಲೆಮಾರುಗಳನ್ನು ಕತ್ತರಿಸಿ ಮರಳಿ ತಂದ ಕೀರ್ತಿ ಶ್ರೀರಾಮನಿಗೆ ಸಲ್ಲುತ್ತೆ ಅಂತ ಮರಿಬೇಡ. ನಿರಂತ ಬಿರುಗಾಣಿನ ಬೀಸಿ ನನ್ನ ಸಂಸಾರನ ಘಾಸಿ ಮಾಡಕ್ ಬಂದ್ರು, ಒಂದಲ್ಲ ಒಂದಿನ ನಿಮ್ಮನ್ನ ನಡು ಬೀದಿಯಲ್ಲಿ ನಾಯಿಗಳ ತರ ಒದ್ದು
ನಡು ಬೀದಿಯಲ್ಲಿ ನಿಮ್ನ ನಾಯಿಗಳ ತರ ಒದ್ದು ಓಡಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಂದನೇ ಅಲ್ಲ. ನೀನೇನ ಮಾಡಕ್ಕಾಗತ್ತೆ? ಆಫ್ಟರ್ ಆಲ್ ನೀನೊಬ್ಬ ಕುಡ್ತಾ ಒಂದು ಹುಲ್ಲು ಕಡ್ಡಿ ಸಮ. ನಾಳೆ ಬೆಳಿಗ್ಗೆ ಕುಡಿಯೋದಕ್ಕೆ ದುಡ್ಡಿಲ್ಲ ಅಂದ್ರೆ ನೀನ್ ನನ್ನ ಹತ್ರ ಬರ್ಲೇಬೇಕು. ಒಂದೇ ಬತ್ತೀಯ ಸೌಭಾಗ್ಯ. ಮುಂದಾಗೋ ಅನಾಹುತಕ್ಕೆ ಎದುರು ನೋಡ್ತಾ ಇರು. ಇವನು ಮಾದೇಶ್, ಓಲ್ಡರ್ ಮಾದೇಶ್. ಸಾಕೇನ್ರಿ, ಸಾಕ, ಇನ್ನು ಬೇಕ? ಹಾಳಾದ್ ನಿಮಗೆ ಕುಡಿದ ಚಟದಿಂದ ಒಡವೆ ಆಸ್ತಿ ಎಲ್ಲನೂ ಮಾರ್ಕೊಂಡ್ರಿ. ಇವತ್ತು ನನ್ನ ಶೀಲವು ಕಳೆದೋಗ್ತಾ ಇತ್ತು. ಹೇಳಿ ಅಂದ್ರೆ ಹೇಳಿ, ಯಾಕ್ರಿ ನಿಮಗಿಂತ? ಅಯ್ಯೋ ಭಗವಂತ, ಯಾಕಪ್ಪ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟೆ? ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟೆ? ಸೌಭಾಗ್ಯ, ಇಷ್ಟೆಲ್ಲ ಆವಂತ್ರಣ ಅಂದೆಲ್ಲ ಮತ್ತೆ ಮತ್ತೆ ನಾನು ಕುಡಿದ್ರೆ ಮನುಷ್ಯನಾಗಲ್ಲ ಕಣೆ. ಇನ್ ಮುಂದೆ ಯಾವತ್ತೇ ನಾನು ಕುಡಿಯಲ್ಲ. ಸೌಭಾಗ್ಯ, ಇಷ್ಟೆಲ್ಲ ಆವಂತ್ರಣ ಕುಡಿದ್ರು ಮತ್ತೆ ನಾನು ಮನುಷ್ಯನಾಗಲ್ಲ ಕಣೆ. ಈ ನಿನ್ನ ಕೊರಳ ಸಾಕ್ಷಿ ಆಗಲು ನಾನು ಕುಡಿಯಲ್ಲ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರಾರು ಮಾನವ, ಓ ವಿಧಿಯಾಟ ಕಂಡೋರಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರು